Welcome to Commerce Classes. First PUC 2024-25 academic year ಏನಿದೆ ಆಲ್ರೆಡಿ ಫಸ್ಟ್ ಟೆಸ್ಟ್ ಟೈಮ್ ಟೇಬಲ್ ಆ್ಯಂಡ್ ಸಿಲೆಬಸ್ ರಿಲೀಸ್ ಆಗಿದೆ. ಅಕೌಂಟೆನ್ಸಿ ಹಾಗೆ ಬಿಸ್ನೆಸ್ ಸ್ಟಡಿ ನಿಮಗೆ ಎಷ್ಟು ಚಾಪ್ಟರ್ಸ್ ಇದೆ ಸಿಲೆಬಸ್ ನಿಮಗೆ ಫಸ್ಟ್ ಟೆಸ್ಟಿಗೆ, ಅದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಹಾಗೆ ಟೈಮ್ ಟೇಬಲ್ ಏನು ಇದೆಲ್ಲದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಫಸ್ಟು ಟೈಮ್ ಟೇಬಲ್ ಬಗ್ಗೆ ಮಾತಾಡ್ತಾ ಹೋಗೋಣ. ಟೈಮ್ ಟೇಬಲ್ ಏನಿದೆ ನಾನು ಇವತ್ತು ತೋರಿಸ್ತಾ ಇರೋದು ಹಾಸನ್ ಡಿಸ್ಟಿಕ್ದು. ಓಕೆ, ಪ್ರತಿಯೊಂದು ಡಿಸ್ಟಿಕ್ಗೂ ಕೂಡ ಟೈಮ್ ಟೇಬಲ್ 1 or 2 days ಇಲ್ಲ 1 week ಡಿಫ್ರೆನ್ಸ್ ಇರ್ಬೋದು, ಬಟ್ ನೆಕ್ಸ್ಟ್ ಮಂತೇ ನಡೆಯುತ್ತೆ. ಸಿಲೆಬಸ್ ಏನಿದೆ ಸೇಮ್ ಸಿಲೆಬಸ್ ಇರುತ್ತೆ. ಆ್ಯಸ್ ಪರ್ ಹಾಸನ್ ಡಿಸ್ಟಿಕ್ ಟೈಮ್ ಟೇಬಲ್ ಪ್ರಕಾರ 19/8 ನೆಕ್ಸ್ಟ್ ಮಂತ್ 19th ನಿಮಗೆ ಫಸ್ಟ್ ಟೆಸ್ಟ್ ನಡೆಯುತ್ತೆ. 19th 23ವರೆಗೂ ಡೈಲಿ 2 ಪೇಪರ್ಸ್ ಇರುತ್ತೆ. ಸಿಲೆಬಸ್ಸನ್ನು ನೋಡೋದಾದರೆ ನಿಮಗೆ ಅಕೌಂಟೆನ್ಸಿ ಫಸ್ಟ್ PUCಗೆ ನಿಮಗೆ ಫಸ್ಟು ಟೆಸ್ಟಿಗೆ 4 ಚಾಪ್ಟರ್ ಸಿಲೆಬಸ್ ಇದೆ. ಓಕೆ, ಯಾವ್ಯಾವುದಿದೆ? ಇಂಟ್ರಡಕ್ಷನ್ ಟು ಅಕೌಂಟಿಂಗ್, ಥಿಯರಿ ಬೇಸ್ ಆಫ್ ಅಕೌಂಟಿಂಗ್, ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ 1, ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 2. ಸೊ ಈ 4 ಚಾಪ್ಟರ್ಸ್ನ ನಾವು ನೋಡ್ಕೋಬೇಕಾಗುತ್ತೆ. ಫಸ್ಟ್ ಚಾಪ್ಟರ್ ಏನಿದೆ ಕಂಪ್ಲೀಟ್ ಥಿಯರಿ ಚಾಪ್ಟರ್. ನಿಮಗೆ ಅಕೌಂಟಿಂಗ್ ಅಂದರೆ ಏನು, ಅಕೌಂಟಿಂಗ್ ಫೀಚರ್ಸ್ ಏನು, ಅಡ್ವಾಂಟೇಜಸ್ ಏನು, ಆಬ್ಜೆಕ್ಟಿವ್ ಅಂದರೆ ಏನು, ಗ್ಯಾಪ್ ವಿಸ್ತರಿಸಿ ಬರೆಯೋದಾಗಿರ್ಬೋದು. ಸೊ ಈ ರೀತಿ ಏನು ಕ್ವಶನ್ಸ್ ಇರುತ್ತೆ ಥಿಯರಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಥಿಯರಿ ಬೇಸ್ ಆಫ್ ಅಕೌಂಟಿಂಗಲ್ಲೂ ಅಷ್ಟೇ ನಿಮಗೆ 2 ಮಾರ್ಕ್ಸಿಗೆ ಥಿಯರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ಪ್ರಾಬ್ಲಮ್ಸನ್ನು ನೋಡೋದಾದರೆ ಜರ್ನಲ್ ಎಂಟ್ರೀಸ್ ತುಂಬಾ ಇಂಪಾರ್ಟೆಂಟ್. ಹಾಗೆಯೇ ನೀವು ಡೇಟಾರ್ಸ್, ಅಸೆಟ್ಸ್ ಯಾವುದು, ಲಯಬಿಲಿಟೀಸ್ ಯಾವುದು, ಇದನ್ನು ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಇದು ಯಾವ ರೀತಿ ಅಸೆಟ್ ಅನ್ನೋದಾಗಿರ್ಬೋದು. ಹಾಗೆ ಈ ರೀತಿ ಕ್ವಶನ್ಸನ್ನು ನೀವು ನೋಡ್ಕೋಬೇಕಾಗತ್ತೆ. ಜರ್ನಲ್ ಎಂಟ್ರೀಸು ಲೆಡ್ಜರ್ ಅಕೌಂಟ್ಸ್ ಆಗಿರ್ಬೋದು, ಹಾಗೆಯೇ ನಿಮಗೆ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಆ್ಯಂಡ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಬ್ಲಮ್ಸನ್ನು ನೋಡೋದಾದರೆ. ಈ ಎಲ್ಲ ಚಾಪ್ಟರ್ಸ್ ಮೇಲೂ ಕೂಡ ಆಲ್ರೆಡಿ ಥಿಯರಿ, ಪ್ರಾಬ್ಲಮ್ ಎಲ್ಲದೂ ಕೂಡ ವೀಡಿಯೋಸ್ ಅಪ್ಲೋಡ್ ಆಗಿದೆ. ಫಸ್ಟ್ PUC ಅಕೌಂಟೆನ್ಸಿ ಅನ್ನೋದೇ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ನೀವಲ್ಲಿ ಚೆಕ್ ಮಾಡಿದರೆ ಈ ಎಲ್ಲ ಚಾಪ್ಟರ್ಸ್ಗೂ ರಿಲೇಟೆಡ್ ಆಗಿರೋ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಒಂದೊಂದು ಚಾಪ್ಟರ್ಸ್ ಮೇಲೆ ತುಂಬಾ ಪ್ರಾಬ್ಲಮ್ಸ್ ಅಪ್ಲೋಡ್ ಆಗಿದೆ. ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಆ ಪ್ಲೇ ಲಿಸ್ಟ್ ಲಿಂಕನ್ನು ಕೊಟ್ಟಿರ್ತೀವಿ. ನೆಕ್ಸ್ಟ್ ಬಿಸ್ನೆಸ್ ಸ್ಟಡಿ ಸಿಲೆಬಸ್ ಏನಿದೆ ನೋಡ್ತಾ ಹೋಗೋಣ. ಬಿಸ್ನೆಸ್ ಸ್ಟಡಿಯಲ್ಲಿ ನಿಮಗೆ ಫಸ್ಟು ವ್ಯವಹಾರ, ವ್ಯಾಪಾರ ಮತ್ತು ವಾಣಿಜ್ಯ, ಬಿಸ್ನೆಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್ ಈ ಒಂದು ಚಾಪ್ಟರ್ ಇದೆ ನಿಮಗೆ ಫಸ್ಟ್ ಟೆಸ್ಟಿಗೆ. ಹಾಗೆಯೇ ವ್ಯವಹಾರ ಸಂಘಟನೆಯ ಪ್ರಕಾರಗಳು, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ಕಂಪನಿಯ ಸ್ಥಾಪನೆ, ಫಾರ್ಮೇಷನ್ ಆಫ್ ಕಂಪನಿ. ಸೊ ಇದಿಷ್ಟು ಚಾಪ್ಟರ್ಸು ನಿಮಗೆ ಫಸ್ಟು ಟೆಸ್ಟಿಗೆ ಇರೋವಂಥದ್ದು. ಫಸ್ಟ್ PUC ಬಿಸ್ನೆಸ್ ಸ್ಟಡಿ ಅಂತ ಕೂಡ ಒಂದು ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲದೂ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ಫಸ್ಟ್ PUC ಬಿಸ್ನೆಸ್ ಸ್ಟಡಿ ಮೇಲೆ ಚಾಪ್ಟರ್ ವೈಸ್ ನಿಮಗೆ ಕ್ಲಾಸ್ ಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಬೇಗ ನಿಮಗೆ ಫಸ್ಟ್ ಟೆಸ್ಟ್ ಒಳಗಡೆ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇದಿಷ್ಟು ನಿಮಗೆ ಫಸ್ಟ್ ಟೆಸ್ಟಲ್ಲಿ ಅಕೌಂಟೆನ್ಸಿ ಹಾಗೆ ಬಿಸ್ನೆಸ್ ಸ್ಟಡಿ ರಿಲೇಟೆಡ್ ಆಗಿರೋ ಒಂದು ಸಿಲೆಬಸ್, ಹಾಗೆಯೇ ಅಕೌಂಟೆನ್ಸಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಇವತ್ತು ನೋಡಿದ್ದೀವಿ, ಯಾವುದನ್ನು ಓದಬೇಕು ಅಂತ. ಇದ್ರದ್ದು ಪ್ಲೇ ಲಿಸ್ಟ್ ಏನಿದೆ ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿರುತ್ತೆ. ಥ್ಯಾಂಕ್ ಯು.